ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಟ್ಟೆ ತೊಳಿಲಿಕ್ಕೆ ಅಂತ ಹೋದೆ. ಅಲ್ಲಿ ಬಂದು ಹಾವು ಹಲ್ಬಿಟ್ಟಿದೆ. ನಾನು ಸುಮಾರು ಟೈಮ್ ನೋಡಿದೆ ಇದು ಎಂತ ಅಂದರೆ ಅವಾಗ ಗಿಡದ ಸಂದಿ ಇತ್ತು, ನಾನು ಬಾಲ ಮಾತ್ರ ಕಾಣಿಸ್ತಾ ಇತ್ತು. ಮತ್ತು ಅಳಿಲು ಎಲ್ಲ ಓಡಾಡುತ್ತಲ್ಲ, ಮತ್ತು ಹರಣೆ ಅಳಿಲು ಎಲ್ಲ ಇಲ್ಲಿ ಓಡಾಡುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಅಬ್ಸರ್ವ್ ಮಾಡಿ, ಅದಾದ ನಂತರ ಅದು ಮೇಲೆ ಬಂದು ಹೀಗೆ ಮಲಗಿದೆ. ನಿಜವಾಗ್ಲೂ ನನಗೆ ಒಂದು ಕ್ಷಣ ಭಯ ಆದದ್ದು ಅಂದರೆ, ಇಲ್ಲೆಲ್ಲ ನಮ್ಮ ಓನರ್ ಅಂಕಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲಿ, ಬಟ್ ಅಲ್ಲೊಂದು ಸ್ವಲ್ಪ ಹಾಗೆ ಉಂಟು ಗ್ರೀನು, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತೀವಿ, ನನಗೆ ಎಷ್ಟು ಭಯ ಆದದ್ದು ಗೊತ್ತಾ. ನನಗೆ ಸ್ವಲ್ಪ ಹಾವುಗಳು ಅಂದರೆ ಸ್ವಲ್ಪ ಭಯನೇ ಯಾವಾಗ್ಲೂ. ಆದರೆ ಅದು ಆರಾಮ್ಸೆ ಮಲಗಿದೆ. ನಾನು ಆಮೇಲೆ ಸೌಂಡು ಸಹ ಮಾಡಿದೆ, ಮತ್ತು ನೀರು ಹಾಕ್ಲಿಕ್ಕೂ ಸಹ ನನಗೆ ಭಯ, ಏನಪ್ಪ ಮತ್ತೆ ಕೋಪ ಗೀಪ ಮಾಡ್ಕೊಂಬಿಟ್ರೆ ಅಂತಲೂ ಕಷ್ಟ ಅವು. ಅದಾದಮೇಲೆ ನಿಜವಾಗ್ಲೂ ನಾನು ಒಂದೆರಡು ಸೆಕೆಂಡು ಹಾಗೆ ನೋಡ್ತಾಯಿದ್ದೆ. ಹೆಚ್ಚು ಕಮ್ಮಿ ಅದೊಂದು 1/4 ಗಂಟೆಯಿಂದನೂ ಸಹ ಮಲಗಿದೆ. ಅದು ಒಂದು 1/4 ಗಂಟೆ ಆಗಿರ್ಬೋದು ಮಲಗಿ, ಆದರೂ ಅದು ಮೂವ್ ಆಗ್ತಾನೇ ಇಲ್ಲ, ಮುಂದೆ ಹೋಗ್ತಾನೇ ಇಲ್ಲ. ಕೆಲವು ನೋಡಿ, ನಾನು ಬಟ್ಟೆ ಒಗೆದ್ನೂ ಸಹ ನಾನು ಬಿಟ್ಟು ನೋಡ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಮಕ್ಕಳು ಬ್ಯಾಟು ಬಾಲ್ ಆಡುವಾಗ ಬಾಲೆಲ್ಲ ತರಲಿಕ್ಕೆ ಅಂತ ಕೆಳಗಡೆ ಇಳಿತಾರೆ. ಅದು ಒಂದು ನನಗೆ ಸ್ವಲ್ಪ ಟೆನ್ಷನ್ ಆದದ್ದು. ಯಾಕಂದರೆ ನಾವು ಒಳಗಡೆ ಇರ್ತೀವಿ, ಮಕ್ಕಳು ಬಾಲ್ ಬಿದ್ದಾಗ ತರಲಿಕ್ಕೆ ಅಂತ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಬೇಕು ನಾನಿನ್ನು. ಮತ್ತು ಅವು ಎಲ್ಲಿ ಯಾವ ಸಂದಿಲಿ ಇರ್ತವೆ ಅನ್ನೋದು ಗೊತ್ತಾಗಲ್ಲಲ್ಲ. ಅವು ಅವ್ರ ಪಾಡಿಗೆ ಅವು ಏನೋ ತಿನ್ನಲಿಕ್ಕೆ ಅಂತ ಬಂದಿರ್ತವೆ, ಬಟ್ ಅದನ್ನು ನಮಗೆ ನೋಡಿದರೆ ಭಯ, ಅವಕ್ಕೆ ನಮ್ಮನ್ನು ನೋಡಿದರೆ ಭಯ. ಹಾಗಾಗಿ ಸ್ವಲ್ಪ ಜಾಗ್ರತೆ ಮಾಡಬೇಕಷ್ಟೇ ನಾವೇ ಮಕ್ಕಳನ್ನು. ಬಟ್ ಮನೆ ಹತ್ರ ಸ್ವಲ್ಪ ಇದೇ ವರ್ಷ ಬಂದಿರೋದು. ಈಗ ಒಂದು 2-3 ವರ್ಷದಿಂದ ನಾವು ನೋಡಿರಲಿಲ್ಲ ಮನೆ ಹತ್ರ. ಮತ್ತು ಇಲ್ಲೆಲ್ಲ ಹಸಿರು ಜಾಸ್ತಿ ಇದೆ. ಅಂದರೆ ಈಗ ಮಳೆ ಟೈಮಲ್ಲ, ಹಾಗೆ ಎಲ್ಲ ಬೆಳೆದು ನಿಂತಿದೆ. ಮತ್ತು ಎದುರುಗಡೆನೂ ಸಹ ಹಾಗೆ ಕ್ಲೀನ್ ಮಾಡಿಸಿಲ್ಲ ಆ ಜಾಗದವರು. ನೋಡಿ, ಅಲ್ಲೆಲ್ಲ ಕಾಡು ಬೆಳ್ದಂಗೆ ಬೆಳೆದಿದೆ. ಎಷ್ಟು ಹಾವು ಇದಾವೋ ಗೊತ್ತಿಲ್ಲ ಅದರೊಳಗಡೆ. ಮತ್ತು ಮುಳ್ಳಂದಿನೂ ಸಹ ಉಂಟಿದ್ರೊಳಗಡೆ. ನಾವು ನೋಡ್ತೇವೆ, ಬಟ್ ಉಪದ್ರ ಜಾಸ್ತಿ. ಅದು ಗಿಡ ಎಲ್ಲ ಕಟ್ ಮಾಡಾಕೋದು ಎಲ್ಲ ಜಾಸ್ತಿ ಮುಳ್ಳಂದಿ. ಬಟ್ ಇದು ನೋಡಿ ಹೋಗ್ತಾನೇ ಇಲ್ಲ. ಏನೋ ಬಾಯಿ ತಪ್ಪಿ ಬಂದಿದೆ, ಕಪ್ಪೆ ಬಾಯಿ ತಪ್ಪಿಸ್ಕೊಂಡಿದೆ ಅಂತಲೂ ಗೊತ್ತಿಲ್ಲ, ಅದರ ಬಾಯ ಎಂತ ಅಂತ ಗೊತ್ತಿಲ್ಲ. ಬಟ್ ನೋಡಿ, ಈಗ ಕತ್ತೆತ್ತು ಸಹ ನೋಡ್ತು, ಒಂದು ಚೂರು ಸೌಂಡ್ ಆಗಂಗಿಲ್ಲ. ಹೇಗೆ ಕತ್ತೆತ್ತಿ ನೋಡುತ್ತೆ ಅನ್ಬೇಡಿ ನೀವು. ನೋಡಿ, ಸಡನ್ ಕತ್ತೆತ್ತಿ ನೋಡುತ್ತೀಗ. ನೋಡಿ, ಮೆಲ್ಲ ಸೌಂಡ್ ಅಬ್ಸರ್ವ್ ಮಾಡಿಕೊಂಡು ಎತ್ಬಿಡ್ತು. ನೋಡಿ, ಈಗ ನನಗೆ ಈಗಲೇ ಭಯ ಆಗಿದ್ದು. ಹಿಂಗೆ ಎತ್ತಿದ ತಕ್ಷಣ ನನಗೊಂದು ಕ್ಷಣ ಮೈ ಜುಮ್ ಅನ್ನಿಸ್ಬಿಡ್ತು. ಅಂದರೆ ನಾವು ಫಸ್ಟು ನಮ್ಮ ಚನ್ನರಾಯಪಟ್ಟಣ ಸೈಡೆಲ್ಲ ಸ್ವಲ್ಪ ಕಡಿಮೆ ನೋಡಿದ್ದಿದೆಲ್ಲ, ಬಟ್ ಇಲ್ಲಿ ಬಂದ ಮೇಲೆ ಸ್ವಲ್ಪ ಜಾಸ್ತಿ ನೋಡಿದ್ದೀವಲ್ಲ, ಹಾಗಾಗಿ ನನಗೆ ಈಗಲೂ ಸಹ ಇವೆಲ್ಲ ಕಂಡ್ರೆ ಸ್ವಲ್ಪ ಭಯನೇ ನಿಜವಾಗ್ಲೂ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.